ಹಲೋ ಎವ್ರಿವನ್, ಮತ್ತೊಮ್ಮೆ ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡ್ಬೋದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ? ಆಲ್ ಟೈಡ್ ಅಪ್ ಬರ್ತಾ ಇದೆ. ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ಮತ್ತೊಂದು ಇನ್ಡಿಸಿಷನ್. ಏನೋ ತಪ್ಪು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಏನೋ ತೋಚ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನೋ ಲೋ ಫೀಲ್ ಆಗ್ತಾ ಇದೆ, ಹಾಗೆ ಏನೋ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ಆದರೆ ಏನೂ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ, ಏನೂ ಹೇಳೋಕ್ಕಾಗ್ತಾ ಇಲ್ಲ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನು ಮೆಸೇಜ್ ಬರುತ್ತೆ? ಇಲ್ಲೊಂದು ಕೆಮಿಸ್ಟ್ರಿ ಬರ್ತಾ ಇದೆ. ಐ ಹ್ಯಾವ್ ನೆವರ್ ಫೆಲ್ಟ್ ಪ್ಯಾಷನ್ ಇನ್ ದಿಸ್ ಇಂಟೆನ್ಸ್. ಇಲ್ಲಿ ಡಿಸಗ್ರಿಮೆಂಟ್ಸ್. ಐ ವಿಶ್ ಯು ಅಂಡರ್ಸ್ಟುಡ್ ಹೌ ಐ ಫೀಲ್. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದರಿಂದ ಬೇಜಾರಿದೆ ಅವ್ರಿಗೆ. ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ಯಾ ಹಾಗೆ ಕೇಳ್ತಾ ಇದ್ದಾರೆ. ಆದರೆ ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಯಾಕೋ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಲ್ಲಿ ಏನಿದೆ? ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಏನು ಬರುತ್ತೆ ಇಲ್ಲಿ? ಇದು ಅವರ ಎನರ್ಜಿ ಆಗಿರುತ್ತೆ. ಚಾರಿಯಟ್ ಕಾರ್ಡ್ ಬರ್ತಾ ಇದೆ, ಹರ್ಮಿಟ್ ಕಾರ್ಡ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ, ನೈಟ್ ಆಫ್ ಪೆಂಟಿಕಲ್ಸ್, ಹಾಗೆ ನೈಟ್ ಆಫ್ ವ್ಯಾಂಡ್ಸ್. ಯಾಕೋ ಏನೂ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ. ಮನಸ್ಸಲ್ಲಿ ಏನೋ ಸಿಟ್ಟಿದೆ, ಹೆಲ್ಪ್ಲೆಸ್ನೆಸ್ ಇದೆ. ಈ ಟೈಮಲ್ಲಿ ಯಾರನ್ನೂ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಇಬ್ಬರೂ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ರಿ. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು. ನಿಮ್ಮಿಬ್ಬರ ಮಧ್ಯೆ ಆಗಾಗ ಮಾತುಕತೆಗಳು ನಡೀತಾ ಇತ್ತು. ತುಂಬ ದಿನದ ಫ್ರೆಂಡ್ಶಿಪ್ ಇದ್ರೂ ಅದಕ್ಕೊಂದು ಅರ್ಥ ಇರಲಿಲ್ಲ. ಮುಂದೇನು ಅನ್ನೋ ಪ್ರಶ್ನೆ ಇತ್ತು. ಇಮೋಷ್ನಲ್ ಆಗಿ ಅಟ್ಯಾಚ್ ಆಗಿದ್ದರು. ಇಷ್ಟು ದಿನ ಅವ್ರಿಗೆ ಒಂದು ಒಳ್ಳೆ ಜಾಬ್ ಇರಲಿಲ್ಲ, ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಇತ್ತು. ಈಗೇನೋ ಜಾಬ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಆದ್ರೂ ನಿಮ್ಮ ಬಗ್ಗೆ ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಇಲ್ಲಿ ನಿಮ್ಮಿಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇತ್ತು. ಫ್ಯಾಮಿಲಿ ಇಶ್ಯೂ, ಏಜ್ ಡಿಫ್ರೆನ್ಸ್, ಹಾಗೇನೋ ಡಿಫ್ರೆನ್ಸಸ್ ಇತ್ತು ನಿಮ್ಮಿಬ್ಬರ ಮಧ್ಯೆ ಅಂತ ಅನ್ನಿಸ್ತಾ ಇದೆ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಆಗಾಗ ಜಗಳಗಳು ನಡೀತಾ ಇತ್ತು. ಆಗಾಗ ನೋ ಕಾಂಟ್ಯಾಕ್ಟಲ್ಲಿ ಇರ್ತಾ ಇದ್ರು. ಆದರೆ ಯಾಕೋ ಅವರಿಗೆ ಮನಸ್ಸು ತಡಿತಾ ಇರಲಿಲ್ಲ. ನಿಮ್ಮ ಮೇಲೆ ಒಂದು ಇಂಟೆನ್ಸ್ ಫೀಲಿಂಗ್ಸ್ ಇತ್ತು. ಹಾಗಿರೋದ್ರಿಂದ ಅವರೇ ನಿಮಗೆ ಕನೆಕ್ಟ್ ಆಗ್ತಾಯಿದ್ರು. ನನ್ನನ್ನು ಅರ್ಥ ಮಾಡ್ಕೊ, ನಂಗೆ ಸ್ವಲ್ಪ ಟೈಮ್ ಕೊಡು, ಇದೆಲ್ಲ ಸರಿಯಾಗುತ್ತೆ, ಮುಂದೆ ಒಂದಿನ ಏನಾದ್ರೂ ಡಿಸಿಷನ್ ತಗೋತೀನಿ, ಹಾಗೆ ನಿಮ್ಗೆ ಎಷ್ಟೋ ಸರಿ ಅವ್ರು ಹೇಳಿರಬಹುದು. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ? ಎಸ್ ಅಂತ ಬರ್ತಾ ಇದೆ. ಮತ್ತೊಂದು ನೈನ್ ಆಫ್ ಸಾಟ್ಸ್, ಇಲ್ಲಿ ಏಸ್ ಆಫ್ ಸಾಟ್ಸ್, ಮತ್ತೊಂದು ಕಿಂಗ್ ಆಫ್ ಕಪ್ಸ್, ಹಾಗೆ ಕಿಂಗ್ ಆಫ್ ಸಾಟ್ಸ್ ಇದೆ. ಬಾಟಮ್ನಲ್ಲಿ ಏನಿದೆ? ಟವರ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ನಲ್ಲಿ ಏನೋ ಬಿಕ್ಕಟ್ಟಿದೆ. ಇಬ್ಬರು ದೂರ ಆಗಿದ್ದೀರಾ, ಅಥವಾ ಮೊದಲಿನ ಆತ್ಮೀಯತೆ ಇಲ್ಲ. ಚೆನ್ನಾಗಿದ್ದಂಥ ಫ್ರೆಂಡ್ಶಿಪ್ನಲ್ಲಿ ಏನೋ ಬಿರುಕಿದೆ. ಇದ್ದಕ್ಕಿದ್ದಾಗೆ ಏನೋ ಚೇಂಜಸ್ ಆಗಿದೆ. ಏನೋ ಮಾತುಕತೆಗಳು ನಡೆದು ಇಬ್ಬರು ದೂರ ಆಗಿದ್ದೀರಾ. ಆದರೆ ಇಬ್ಬರು ಒಬ್ರನ್ನೊಬ್ಬರು ಅಬ್ಸರ್ವ್ ಮಾಡೋದಿದೆ. ಇಲ್ಲಿ ಇನ್ನೇನಿದೆ ನೋಡೋಣ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಏನೋ ಹಗಲು ರಾತ್ರಿ ಯೋಚನೆಗಳಿದೆ. ಆ ವ್ಯಕ್ತಿನ ಮರಿಬೇಕು ಅಂದ್ರೂ ಮರೆಯೋಕ್ಕಾಗ್ತಾ ಇಲ್ಲ. ಆಗಾಗ ನೆನಪಾಗ್ತಾರೆ. ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀರಾ, ಮೆಡಿಟೇಷನ್ ಮಾಡ್ತೀರಾ, ಆದ್ರೂ ಏನೋ ನೆಗೆಟಿವ್ ಥಾಟ್ಸ್ ಆಗಾಗ ಬರ್ತಾ ಇರುತ್ತೆ. ಆ ವ್ಯಕ್ತಿನ ನಾನು ಕಳ್ಕೊತೀನೇನೋ ಹಾಗನ್ಸುತ್ತೆ ನಿಮಗೆ ಎಷ್ಟೋ ಸರಿ. ಅವರನ್ನು ರಿಪ್ಲೇಸ್ ಮಾಡೋಕ್ಕೆ ಇಷ್ಟ ಇಲ್ಲ ನಿಮಗೆ. ಹಿಂದೆ ನಿಮಗೆ ತುಂಬ ಪ್ರಾಮಿಸ್ಗಳನ್ನ ಮಾಡಿದರು, ಯಾಕೆಂದರೆ ನಿಮ್ಮನ್ನು ಅವರು ತುಂಬ ಇಷ್ಟಪಟ್ಟಿದ್ರು ಅನ್ನೋದಿದೆ. ಮುಂದೆ ಇದಕ್ಕೆ ಏನಾದರೂ ದಾರಿ ಹುಡುಕ್ತೀನಿ, ಮನೆಯಲ್ಲಿ ಒಪ್ಪಿಸ್ತೀನಿ ಹಾಗೆಲ್ಲ ನಿಮಗೆ ಧೈರ್ಯ ಹೇಳ್ತಾ ಇದ್ರು. ಆದರೆ ನೀವು ಮಾತ್ರ ತುಂಬ ಯೋಚನೆ ಮಾಡ್ತಾಯಿದ್ರಿ. ನಿಜವಾಗ್ಲೂ ಇದೆಲ್ಲ ಆಗುತ್ತಾ? ಅವ್ರ ಮನೆಯಲ್ಲಿ ಒಪ್ಕೋತಾರಾ ಅನ್ನೋ ಆತಂಕ ಇದೆ ನಿಮಗೆ.
ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ನ್ಯೂ ವಿಷನ್ ಬರ್ತಾ ಇದೆ, ಮತ್ತೊಂದು ಕ್ಲಿಂಗಿಂಗ್ ಟು ದಿ ಪಾಸ್ಟ್, ಮತ್ತೊಂದು ಕ್ರಿಯೇಟಿವಿಟಿ, ಮತ್ತೊಂದು ಇಂಟೆನ್ಸಿಟಿ ಬರ್ತಾ ಇದೆ, ಹಾಗೆ ದಿ ಕ್ರಿಯೇಟರ್ ಬರ್ತಾ ಇದ್ದಾರೆ. ಇಲ್ಲಿ ಪ್ರೊಜೆಕ್ಷನ್ಸ್, ನೀವಿಬ್ಬರು ಇಲ್ಲಿ ಸೋಲ್ ಜರ್ನಿನಲ್ಲಿದ್ದೀರಾ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಬ್ಲಾಕೇಜಸ್ ಇದೆ, ಇಬ್ಬರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಆದರೆ ಇದು ಎಲ್ಲಿ ಹೋಗುತ್ತೆ, ಏನಾಗುತ್ತೆ? ಹಾಗೆ ನೋಡಿದಾಗ ಮುಂದೆ ಇಲ್ಲೇನೋ ನ್ಯೂ ಬಿಗಿನಿಂಗ್ ಇದೆ. ಆಗಾಗ ನಿಮಗೆ ಹಳೆ ನೆನಪುಗಳು ಬರ್ತಾನೆ ಇರುತ್ತೆ. ಹಾಗೆ ಇಲ್ಲೊಂದು ಸೋಲ್ ಕಾಂಟ್ರಾಕ್ಟ್ ಇದೆ ನಿಮ್ಮಿಬ್ಬರ ಮಧ್ಯೆ. ಹಾಗಿರೋದ್ರಿಂದ ಇದು ನಿಧಾನವಾಗಿ ರಿಸಾಲ್ವ್ ಆಗುತ್ತೆ, ಆದರೆ ಇದಕ್ಕೆ ನೀವು ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಹಾಗೆ ಇಲ್ಲೊಂದು ಲೋ ಎನರ್ಜಿ ಇದೆ. ನೀವು ಅಂದ್ಕೊಂಡಿದ್ದ ಕೆಲಸ ಏನೂ ಆಗ್ತಾ ಇಲ್ಲ, ಏನೋ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಪ್ರೀತಿ ಇದೆ, ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಆದ್ರೂ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಇದಕ್ಕೆ ಇನ್ನೇನು ಬರುತ್ತೆ ನೋಡೋಣ. ಇನ್ನೇನಿದೆ? ಅನ್ಫಿನಿಶ್ಡ್ ಬಿಸ್ನೆಸ್. ನೋಡಿ ಹೇಗೆ ಬರ್ತಾ ಇದೆ ಅಂತ. ವ್ಯಾಲ್ಯೂಸ್, ವಿ ಸ್ಟಿಲ್ ಹ್ಯಾವ್ ಥಿಂಗ್ಸ್ ಟು ರಿಸಾಲ್ವ್ ಆ್ಯಂಡ್ ಡಿಸ್ಕಸ್ ಅನ್ನೋದು ಬರ್ತಾ ಇದೆ. ಹಾಗೆ ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್. ಸೋಬಟೇಜ್, ಐ ಮೆಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಡಿಸ್ಹಾನೆಸ್ಟಿ, ಇನ್ಸೆಪರೇಬಲ್. ಇಷ್ಟೆಲ್ಲ ನಡೆದ್ರೂ ನೀವಿಬ್ಬರು ಇನ್ಸೆಪರೇಬಲ್ ಅನ್ನೋದು ಬರ್ತಾ ಇದೆ. ಬ್ಲಾಕೇಜಸ್ ಇದೆ, ಆದರೆ ಇಬ್ಬರು ದೂರ ಆಗೋಕ್ಕಾಗ್ತಾ ಇಲ್ಲ. ಡೀಪ್ ಫೀಲಿಂಗ್ಸ್ ಇದೆ ಇಬ್ಬರಲ್ಲೂ. ಇಲ್ಲೇನೋ ಅನ್ಫಿನಿಶ್ಡ್ ಬಿಸ್ನೆಸ್ ಇದೆ. ಯಾಕೋ ಮನೆಯವರು ಒಪ್ಕೋತಾ ಇಲ್ಲ, ಏನೋ ಸಮಸ್ಯೆಗಳಿದೆ ಇಬ್ಬರ ಮಧ್ಯೆ. ಆ ವ್ಯಕ್ತಿನ ಕಳ್ಕೊತೀನೇನೋ ಹಾಗೆ ನಿಮ್ಗನ್ನಿಸ್ತಾ ಇದ್ರೆ ಅವ್ರಿಗೆ ನಿಮ್ಮಿಂದ ದೂರ ಓಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಸರಿ ನಿಮಗೆ ಸುಳ್ಳು ಹೇಳಿರೋದಿದೆ. ಅವರು ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ, ಯಾಕೆಂದರೆ ಅವ್ರಿಗೇನು ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ. ಹಾಗಿರೋದ್ರಿಂದ ನಿಮ್ಮನ್ನು ಆಗಾಗ ಅಬ್ಸರ್ವ್ ಮಾಡ್ತಾರೆ. ನೀವೇನು ಮಾಡ್ತಾ ಇದ್ದೀರಾ, ಬೇರೆ ಯಾರ ಜೊತೆ ಏನಾದರೂ ಮಾತಾಡ್ತಾ ಇದ್ದೀರಾ, ಹಾಗೆಲ್ಲ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ. ಯಾಕೆಂದರೆ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಇಲ್ಲಿ ಏಂಜಲ್ಸಿಂದ ಫೈನಲ್ ಮೆಸೇಜ್ಗಳು ಏನು ಬರುತ್ತೆ? ಇಲ್ಲಿ ವುಮನ್ ಹೋಲ್ಡಿಂಗ್ ಎ ಕಾಯಿನ್, ಮತ್ತೊಂದು ಹೀಲರ್ ಆಫ್ ದಿ ಏಜಸ್, ಮತ್ತೊಂದು ಅಪ್ರಿಸಿಯೇಷನ್, ಮತ್ತೊಂದು ಫೋರ್ತ್ ಚಕ್ರ ಆರ್ಚ್ ಏಂಜಲ್ ರಾಫೆಲ್. ಇಲ್ಲೊಂದು ಏಂಜಲ್ ಆಫ್ ಲವ್ ಬರ್ತಾ ಇದೆ ಫೈನಲ್ ಆಗಿ. ಇಲ್ಲಿ ಪೇಷನ್ಸ್ ಹೇಳ್ತಾ ಇದೆ. ಇಲ್ಲಿ ಇಬ್ರಿಗೂ ತಾಳ್ಮೆಯ ಅವಶ್ಯಕತೆ ಇದೆ. ಒಂದೊಂದ್ಸರಿ ನಾವು ಅಂದ್ಕೊಂಡಿದ್ದೆಲ್ಲ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ, ಲೋ ಎನರ್ಜಿ ಇರುತ್ತೆ. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ. ತಾಳ್ಮೆಯಿಂದ ಕಾಯಬೇಕಷ್ಟೆ. ಆ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ ಏಂಜಲ್ಸಿಂದ. ನಿಮ್ಮಿಬ್ಬರಲ್ಲಿ ಏನೇ ಡಿಫ್ರೆನ್ಸಸ್ ಇರ್ಬೋದು, ಜಾಬ್ ಇಲ್ಲದೆ ಇರಬಹುದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ಇದೆಲ್ಲ ಹೀಲ್ ಆಗ್ತಾ ಬರುತ್ತೆ. ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೋಬೇಕಾಗತ್ತೆ, ಮೆಡಿಟೇಷನ್ ಮಾಡಬೇಕಾಗತ್ತೆ. ಇಲ್ಲೊಂದು ಏಂಜಲ್ ಆಫ್ ಲವ್ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಸದ್ಯದಲ್ಲೇ ನಿಮ್ಮ ಪರಿಸ್ಥಿತಿ ಸುಧಾರಿಸೋದಿದೆ. ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ, ಆದರೆ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಮುಂದೆ ಇದೆಲ್ಲ ರಿಸಾಲ್ವ್ ಆಗುತ್ತೆ, ನಿಮ್ಮನ್ನು ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.